ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯದ ಪವಿತ್ರ ಬೃಂದಾವನದಲ್ಲಿ ಇಂದಿಗೂ ಜೀವಂತ ಚೈತನ್ಯವಾಗಿ ರಕ್ಷಣೆಯನ್ನು ನೀಡುತ್ತಿರುವವರು ಗುರುರಾಯರು. ಈ ಸಂಚಿಕೆಯಲ್ಲಿ ಅಂತಹ ರಾಘವೇಂದ್ರ ಸ್ವಾಮಿಯ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ. ರಾಯರು ಈ ನಾಮವನ್ನು ಕೇಳಿದರೇನೆ ಮೈ ರೋಮಾಂಚನವಾಗುತ್ತದೆ. ಆ ಭಗವಂತನನ್ನು ನೋಡಿದರೆ ಏನೋ ಸಂತೋಷ, ವಿಶೇಷವಾದ ಅನುಭವ, ನಮ್ಮ ಕಷ್ಟಗಳೆಲ್ಲ ಕರಗಿಸುವವರು ಎನ್ನುವ ನಂಬಿಕೆ. ರಾಯ ಎಂದರೆ ರಾಜ ಎಂದು ಅರ್ಥ. ರಾಜ ಯಾರು? ಎಲ್ಲ ಪ್ರಜೆಗಳನ್ನು ತನ್ನ ಮಕ್ಕಳ ತರಹ ನೋಡಿಕೊಳ್ಳುತ್ತಾ, ಧರ್ಮದ ಮಾರ್ಗದಲ್ಲಿ ನಡೆಸುತ್ತಾ, ಅತಿ ಉನ್ನತ ಸ್ಥಾನದಲ್ಲಿ ನೆಲೆಸಿರುತ್ತಾರೋ ಅಂತಹವರನ್ನು ನಿಜವಾದ ರಾಜ ಎನ್ನುತ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರುವವರು ರಾಯರು. ಹಾಗಾಗಿ ಅವರಿಗೆ ರಾಯ ಎನ್ನುವ ಹೆಸರು ಬಂದಿರುತ್ತದೆ. ರಾಘವೇಂದ್ರ ಎಂಬ ಹೆಸರು ಅವರಿಗೆ ಶ್ರೀರಾಮನನ್ನು ಪೂಜೆ ಮಾಡುತ್ತಿದ್ದರಿಂದ ಬಂದಿರುತ್ತೆ. ಇದು ದೀಕ್ಷಿತ ನಾಮ. ರಾಘವೇಂದ್ರ ಅನ್ನುವುದು ರಾಮನ ಹೆಸರು. ರಾಘವ ಇಂದ್ರ ಅಂದರೆ ರಘುವಂಶದಲ್ಲಿ ಅತ್ಯಂತ ಶ್ರೇಷ್ಠನಾದವನು. ರಾಯರ ಬೃಂದಾವನ ಪ್ರದಕ್ಷಿಣೆ ಹಾಕಿದರೆ ಎಲ್ಲ ಗ್ರಹಗಳ ದೋಷಗಳು ನಿವಾರಣೆಯಾಗುತ್ತದೆ. ಈ ಬೃಂದಾವನವು ತುಳಸಿಯ ಬೃಂದಾವನದ ಹಾಗೆ ಇರುತ್ತದೆ. ಬೃಂದ ಎಂದರೆ ತುಳಸಿ, ವನ ಎಂದರೆ ವನ. ಹಾಗಾಗಿ ಬೃಂದಾವನವು ತುಳಸಿಯ ವನವೆಂದೂ ಕೂಡ. ನಾವುಗಳು ಮರಣ ಹೊಂದಿದರೆ ದೇಹ ಶುದ್ಧಿ ಮಾಡುತ್ತಾರೆ, ಅಗ್ನಿ ಸ್ಪರ್ಶವನ್ನು ಮಾಡುತ್ತಾರೆ. ಏಕೆಂದರೆ ಆತ್ಮ ಮತ್ತೆ ಅದೇ ದೇಹಕ್ಕೆ ಬಂದು ಸೇರಬಾರದೆಂದು ಅಗ್ನಿ ಸ್ಪರ್ಶವನ್ನು ಮಾಡುತ್ತಾರೆ. ಯತಿಗಳಿಗೆ ಅಗ್ನಿ ಸ್ಪರ್ಶ ಮಾಡುವುದಿಲ್ಲ. ಏಕೆಂದರೆ ಅವರಿಗೆ ಬ್ರಹ್ಮರಂಧ್ರದಿಂದ ಜೀವ ಹೋಗುತ್ತದೆ. ಅವರು ಎಷ್ಟು ಪವಿತ್ರರು ಎಂದರೆ ಅವರ ದೇಹವನ್ನು ಅಗ್ನಿಯೂ ಕೂಡ ಸ್ಪರ್ಶಿಸುವುದಿಲ್ಲ. ಹಾಗಾಗಿ ಅವರನ್ನು ಸಮಾಧಿಯ ಥರ ಮಾಡುತ್ತಾರೆ. ಅದನ್ನು ಸಮಾಧಿ ಎಂದು ಕರೆಯಬಾರದು. ಹಾಗಾಗಿ ಅದು ಬೃಂದಾವನವಾಯಿತು. ಯತಿಗಳ ದಂಡ ದೇವರ ಮೂರ್ತಿಗೆ ಸಮ. ಅದಕ್ಕೂ ದಿನನಿತ್ಯ ಅಭಿಷೇಕ, ಗೌರವ ಕೊಡುತ್ತಾರೆ. ಜೀವಂತವಾಗಿ ಬೃಂದಾವನವನ್ನು ಸೇರಿದವರು ರಾಯರು. ಅಷ್ಟು ಅಪರೋಕ್ಷ ಜ್ಞಾನಿ ಈ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಈ ಬೃಂದಾವನದಲ್ಲಿ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನು ಹಾಕಿರುತ್ತಾರೆ. ಸಾಲಿಗ್ರಾಮ ಒಂದು ಮನೆಯಲ್ಲಿಟ್ಟರೆ ಎಲ್ಲ ದೇವತೆಗಳು ಮನೆಯಲ್ಲಿ ನೆಲೆಸುತ್ತಾರಂತೆ. ಯಾರು ಸಾಲಿಗ್ರಾಮವನ್ನು ದಿನನಿತ್ಯ ಪೂಜಿಸುತ್ತಾನೋ ಅವನನ್ನು ಮುಟ್ಟಲು ದೇವತೆಯರು ಕೂಡ ಸಾಲುಗಟ್ಟಿ ನಿಲ್ಲುತ್ತಾರಂತೆ. ಅಂತಹ ರಾಯರ ಬೃಂದಾವನದಲ್ಲಿ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನು ಹಾಕಿರುತ್ತಾರೆ. ಈಗ ನಾವು ರಾಘವೇಂದ್ರರ ಅವತಾರದ ಹಿಂದಿನ ಕಥೆಯನ್ನು ತಿಳಿಯೋಣ. ಇದು ನರಸಿಂಹ ಪುರಾಣದಲ್ಲಿ ಬರುತ್ತದೆ. ರಾಯರ ಮೂಲ ರೂಪ ಬ್ರಹ್ಮಲೋಕದಲ್ಲಿ ಶಂಕುಕರ್ಣನೆಂದು. ಬ್ರಹ್ಮಲೋಕ ಬಹು ಸುಂದರ, ಅತ್ಯದ್ಭುತ. ಇಲ್ಲಿ ಹಲವಾರು ವೇದ ಪಂಡಿತರು ವೇದಗಳನ್ನು ಹೇಳುತ್ತಿರುತ್ತಾರೆ. ಅಪ್ಸರೆಯರು ನಾಟ್ಯ ಮಾಡುತ್ತಿರುತ್ತಾರೆ. ಹಾಗೆ ಮುಂದೆ ಹೋದಂತೆ ಸರಸ್ವತಿ ತಾಯಿ ಕಲ್ಯಾಣಿ ರಾಗವನ್ನು ನುಡಿಸುತ್ತಿರುತ್ತಾಳೆ. ಬ್ರಹ್ಮದೇವನು ಪೂಜೆಯನ್ನು ಮಾಡುತ್ತಿರುತ್ತಾನೆ. ಸತ್ಯಲೋಕದಲ್ಲಿ ಹೇಗೆ ಎಂದರೆ ಭಗವಂತನ ವಿವಿಧ ರೂಪ ಅಂದರೆ ಅವತಾರಗಳ ಪೂಜೆ ನಡೆಯುತ್ತಿರುತ್ತದೆ. ಬ್ರಹ್ಮದೇವರು ಇಂತಹ ಅವತಾರ ಎಂದು ಹೇಳಿ ಯಾವ ಅವತಾರವನ್ನು
ಆಹ್ವಾನಿಸುತ್ತಾನೋ ಆಗ ಭಗವಂತ ಸಾಕ್ಷಾತ್ ಅಂತಹ ಅವತಾರವೆತ್ತಿ ಮುಂದೆ ನಿಲ್ಲುತ್ತಾನೆ. ಅಂದರೆ ಮತ್ಸ್ಯಾವತಾರ ಎಂದರೆ ಮತ್ಸ್ಯ, ಕೂರ್ಮ ಎಂದರೆ ಕೂರ್ಮ, ಹೀಗೆ ಅಷ್ಟು ಅದ್ಭುತ ಪೂಜೆ ಆ ಬ್ರಹ್ಮಲೋಕದಲ್ಲಿ ನಡೆಯುತ್ತಿರುತ್ತದೆ. ಬ್ರಹ್ಮದೇವನ ಆಪ್ತರಾಗಿ ಅಲ್ಲಿ ಒಬ್ಬರು ಇರುತ್ತಾರೆ. ಅವನೇ ಶಂಕುಕರ್ಣ. ಅವನ ಕೆಲಸವೇನು ಎಂದರೆ ಪೂಜೆಗಳಿಗೆ ತುಳಸಿ ಹಾಗೂ ಹೂಗಳನ್ನು ತಂದುಕೊಡುವುದು. ಈಗ ಒಂದಷ್ಟು ಅವತಾರಗಳ ಪೂಜೆ ಮುಗಿದಿದೆ. ಮೂಲ ರಾಮನ ಪೂಜೆ ಆಗಬೇಕಾಗಿದೆ. ರಾಮನ ಆಹ್ವಾನ ಮಾಡುವಾಗ ದೇವಿ ಸರಸ್ವತಿ ಕಲ್ಯಾಣಿ ರಾಗವನ್ನು ನುಡಿಸುತ್ತಿರುತ್ತಾಳೆ. ಶಂಕುಕರ್ಣ ಬ್ರಹ್ಮದೇವನು ಅವನನ್ನು ತನ್ನ ಮಗನಂತೆ ತುಂಬ ಚೆನ್ನಾಗಿ ನೋಡಿಕೊಂಡಿರುತ್ತಾನೆ. ಆತ ಕೂಡ ಅಲ್ಲೇ ನಿಂತಿರುತ್ತಾನೆ. ಇನ್ನೇನು ರಾಮನ ಆಹ್ವಾನೆ ಆಗುತ್ತದೆ. ರಾಮನನ್ನು ನೋಡುತ್ತಾ ಕಲ್ಯಾಣಿ ರಾಗವನ್ನು ಕೇಳುತ್ತಾ ಸತ್ಯಲೋಕದಿಂದ ಮತ್ತೊಂದು ಲೋಕಕ್ಕೆ ಶಂಕುಕರ್ಣನು ಮುಳುಗಿ ಹೋಗುತ್ತಾನೆ. ಬ್ರಹ್ಮದೇವನು ಆಹ್ವಾನ ಮಾಡಿರುವುದು ಕೋದಂಡರಾಮನನ್ನು. ಆ ರಾಮನು ಕೋದಂಡ ಹಸ್ತನಾಗಿ ಸೀತೆಯ ಸಮೇತ ಬಂದಿರುತ್ತಾನೆ. ನಾವೆಲ್ಲರೂ ಅಂದುಕೊಳ್ಳಬಹುದು, ಇದು ಹಿಂದಿನ ಕಥೆಯಲ್ಲವೇ, ಹೇಗೆ ರಾಮನು ಬರುವುದಕ್ಕೆ ಸಾಧ್ಯ, ಇನ್ನು ಅವತಾರಗಳೇ ಆಗಿರಲಿಲ್ಲವೇ ಎಂದು. ಹೇಳುವುದಾದರೆ ಸನಾತನ ಧರ್ಮದಲ್ಲಿ ಈ ಅವತಾರಗಳೆಲ್ಲ ಏನಿವೆ ಅದು ಸೈಕ್ಲಿಕ್ ಆಗಿ ನಡೆಯುತ್ತಿರುತ್ತದೆ. ಕಲ್ಪಗಳು, ಮನ್ವಂತರಗಳು ಇವೆಲ್ಲ ಮತ್ತೆ ಮತ್ತೆ ನಡೆಯುತ್ತೆ. ಪ್ರತಿ ಮನ್ವಂತರದಲ್ಲೂ ಭಗವಂತನ ಅವತಾರಗಳು ಇರುತ್ತವೆ. ಭಗವಂತನ ಅನಾದಿ ರೂಪ ರಾಮನ ರೂಪ. ಆತನ ಹೆಸರು ಕೂಡ ರಾಮ ಅನ್ನುವುದು ನಾರಾಯಣನ ಪರಬ್ರಹ್ಮನ ಹೆಸರು. ಇಲ್ಲಿ ಬ್ರಹ್ಮದೇವನು ರಾಮನನ್ನು ಆವಾಹನೆ ಮಾಡಿದ್ದಾಗಿದೆ. ಸೀತೆಯ ಸಮೇತ ಆ ಕೋದಂಡರಾಮನು ಬಂದಿದ್ದಾನೆ. ಬ್ರಹ್ಮದೇವನು ಪೂಜೆಗೆಂದು ಚಿನ್ನದ ಬುಟ್ಟಿಗೆ ಕೈ ಹಾಕಿದರೆ ಅಲ್ಲಿ ತುಳಸಿ ಹೂವ ಏನೂ ಇಲ್ಲ. ದೇವರ ಆವಾಹನೆ ಆಗಿ ಏನಿಲ್ಲ ಎಂದರೆ ಅದು ತಾಮಸಿಕ ಪೂಜೆ. ಈ ಪೂಜೆಗೆ ತುಳಸಿ ಪುಷ್ಪವನ್ನು ಒದಗಿಸುವುದು ಶಂಕುಕರ್ಣನ ಕೆಲಸ. ಸತ್ಯಲೋಕದಲ್ಲಿ ಇಂತಹ ಅನಾಚಾರವಾಯಿತೆಂದು ಶಂಕುಕರ್ಣನ ಕಡೆಗೆ ನೋಡಿ ಅವನನ್ನು ಬ್ರಹ್ಮದೇವನು ಕರೆಯುತ್ತಾನೆ. ಆಗ ಶಂಕುಕರ್ಣನು ಮೈಮರೆತು ಇರುತ್ತಾನೆ. ಹಾಗಾಗಿ ಅವನು ಬ್ರಹ್ಮದೇವನನ್ನು ನೋಡುವುದಿಲ್ಲ. ಮತ್ತೆ ಬ್ರಹ್ಮನು ಜೋರಾಗಿ ಕರೆದಾಗ ಶಂಕುಕರ್ಣನು ಬ್ರಹ್ಮನ ಕಡೆಗೆ ನೋಡುತ್ತಾನೆ. ಬ್ರಹ್ಮ, ರಾಮ, ಸೀತಾ, ಸರಸ್ವತಿ ಹೀಗೆ ಎಲ್ಲರೂ ಇರುತ್ತಾರೆ. ಅದನ್ನು ನೋಡಿ ಶಂಕುಕರ್ಣ ಒಂದು ಕ್ಷಣ ನಕ್ಕು ಬಿಡುತ್ತಾನೆ. ಮೊದಲೇ ಬ್ರಹ್ಮದೇವನಿಗೆ ಕೋಪ ಬಂದಿದೆ. ಈಗ ಈ ಒಂದು ನಗುವನ್ನು ನೋಡಿ ಇನ್ನೂ ಕೋಪ ಹೆಚ್ಚಾಗಿ ಶಂಕುಕರ್ಣನಿಗೆ ಹೀಗೆ ಶಾಪವನ್ನು ಕೊಡುತ್ತಾನೆ. ಸತ್ಯಲೋಕದಲ್ಲಿ ಹೇಗೆ ಅಸುರರ ಆಚಾರ ಹಾಗೂ ಹಾಗೆ ಮಾಡಿದೆ, ಹಾಗಾಗಿ ನೀನು ಅಸುರನಾಗಿ ಅಂದರೆ ದೈತ್ಯನಾಗಿ ಅಸುರನ ಯೋನಿಯಲ್ಲಿ ಜನ್ಮ ತಾಳು ಎಂದು ಶಾಪವನ್ನ ಕೊಟ್ಟು ಬಿಡುತ್ತಾನೆ. ಶಂಕುಕರ್ಣನಿಗೆ ತುಂಬ ದುಃಖ ಆಗುತ್ತದೆ. ಆಗ ಶ್ರೀರಾಮ ಒಂದು ನಿಮಿಷ ಜೋರಾಗಿ ನಕ್ಕು ಬಿಟ್ಟು ಅಲ್ಲಿಂದ ಅದೃಶ್ಯನಾಗಿ ಬಿಡುತ್ತಾನೆ. ಬ್ರಹ್ಮದೇವನಿಗೆ ಆಶ್ಚರ್ಯವಾಗುತ್ತದೆ. ಯಾಕೆ ಶ್ರೀರಾಮ ಹೀಗೆ ನಕ್ಕಿದನೆಂದು ಧ್ಯಾನಸ್ಥನಾಗಿ ಯೋಚನೆ ಮಾಡಿದರೆ ಅವನಿಗೆ ತಿಳಿಯುತ್ತದೆ. ಬ್ರಹ್ಮದೇವನು ನಂತರ ಶಂಕುಕರ್ಣನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಹೀಗೆ ಹೇಳುತ್ತಾನೆ, ನೀನೇ ಭಾಗ್ಯಶಾಲಿ. ಇವೆಲ್ಲ ಆ ಶ್ರೀಮನ್ನಾರಾಯಣನ ಲೀಲೆ. ಅವನೇ ಎಲ್ಲ ಮಾಡಿದ್ದು. ಏಕೆಂದರೆ ನಿನ್ನಂತಹ ಸತ್ಪುರುಷನ ಅವಶ್ಯಕತೆ ಭೂಮಿಗೆ ಇದೆ. ಹಾಗಾಗಿ ನಿನ್ನ ಅವತಾರವಾಗಲಿ ಎಂದು ಆ ಶ್ರೀಮನ್ನಾರಾಯಣನು ಹೀಗೆ ಮಾಡಿದ.
ಶಂಕುಕರ್ಣನಿಗೆ ಆದರೂ ತುಂಬ ದುಃಖವಾಗುತ್ತದೆ. ನಿಮ್ಮನ್ನೆಲ್ಲ ಅಗಲಿ ಹೇಗೆ ಹೋಗಲಿ ನಾನು ಎಂದಾಗ ಬ್ರಹ್ಮದೇವನು ಹೇಳುತ್ತಾನೆ, ನಾನು ವಾಯುದೇವರು ಸದಾ ನಿನ್ನಲ್ಲೇ ಸನ್ನಿಹಿತರಾಗಿರುತ್ತೇವೆ. ಸರಸ್ವತಿ ದೇವಿ ಕೂಡ ನಿನ್ನಲ್ಲೇ ಸನ್ನಿಹಿತಳಾಗಿರುತ್ತಾಳೆ. ಯಾವ ಸಮಯದಲ್ಲಿ ನಿನ್ನ ಕರ್ತವ್ಯ ಮರೆತು ಹೋಗುತ್ತೀಯೋ ಆಗ ಸರಸ್ವತಿ ದೇವಿ ಪ್ರತ್ಯಕ್ಷಳಾಗಿ ಕರ್ತವ್ಯವನ್ನು ನೆನಪು ಮಾಡುತ್ತಾಳೆ ಎಂದು. ಈ ಥರ ಶಾಪ ಪಡೆದು ಪೃಥ್ವಿಯ ಮೇಲೆ ಅವರ ಮೊದಲ ಅವತಾರ ಪ್ರಹ್ಲಾದನಾಗಿ ಆಯಿತು. ಪ್ರಕೃಷ್ಟ ಆಹ್ಲಾದ ಇತಿ ಪ್ರಹ್ಲಾದ, ಎಲ್ಲರಿಗೂ ಅತ್ಯಂತ ಆನಂದವನ್ನು ಕೊಡೋದು ಪ್ರಹ್ಲಾದ. ಹಾಗೆಯೇ ಜನ್ಮವನ್ನು ತಾಳುತ್ತಾನೆ. ಅವರು ಅಸುರರು ಆದರೂ ಒಂದು ನಿಮಿಷ ಕೂಡ ಹರಿಯ ದ್ವೇಷವನ್ನು ಮಾಡಲಿಲ್ಲ. ಭಗವಂತ ಒಬ್ಬನೇ ಒಬ್ಬ ಭಕ್ತನನ್ನು ಕಾಪಾಡುವುದಕ್ಕಾಗಿ ಮೊದಲ ಅವತಾರ ಮಾಡಿದ್ದು ನರಸಿಂಹ ಅವತಾರ. ಅದು ಈ ಪ್ರಹ್ಲಾದನಿಗೋಸ್ಕರ. ಈ ಶಂಕುಕರ್ಣ ಒಂದು ಇತಿಹಾಸ ರಚಿಸುವುದಕ್ಕಾಗಿ ಆ ಶ್ರೀರಾಮಚಂದ್ರನು ಕಳುಹಿಸಿರುತ್ತಾನೆ. ಆ ಪ್ರಹ್ಲಾದನೇ ನಮ್ಮ ನಿಮ್ಮೆಲ್ಲರ ರಾಯರ ಮೊದಲನೆಯ ಅವತಾರ. ನಂತರದ ಅವತಾರ ಚಂದ್ರವಂಶದಲ್ಲಿ ಪ್ರತಿಭಾ ಎನ್ನುವ ರಾಜನ ಮಗನಾಗಿ ಜನಿಸುತ್ತಾನೆ. ಅವರ ಹೆಸರು ಭಾಲ್ಲಿಕ ಎಂದು. ಭಾಲ್ಲಿಕ ಎಂದರೆ ಅದು ಒಂದು ದೇಶದ ಹೆಸರು. ಇವರು ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೆ. ಶಾಂತನುವಿನ ಅಣ್ಣ ಇವರು ಭಾಲ್ಲಿಕ ರಾಜರು. ಕೊನೆಯಲ್ಲಿ ಭೀಮಸೇನರು ಇವರ ಅವತಾರವನ್ನು ಸಮಾಪ್ತಿ ಮಾಡುತ್ತಾರೆ. ಮುಂದಿನ ಜನ್ಮ ವ್ಯಾಸರಾಯರ ಜನ್ಮ. ಇಲ್ಲಿ ಅದ್ಭುತ ಕಾರ್ಯಗಳು ಮಾಡುತ್ತಾರೆ. ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳು. ಇವರು 732 ಮುಖ್ಯ ಪ್ರಾಣದೇವರ ಅಂದರೆ ಹನುಮಂತನ ಪ್ರತಿಷ್ಠಾಪನೆ ಸಮಸ್ತ ಭಾರತದಲ್ಲಿ ಮಾಡಿರುತ್ತಾರೆ. ಹನುಮಂತನ ಬಾಲದಲ್ಲಿ ಗಂಟೆ ನೋಡಿದರೆ ಅದು ವ್ಯಾಸರಾಯರ ಪ್ರತಿಷ್ಠಾಪನೆ ಎಂದು ಅರಿತುಕೊಳ್ಳಬೇಕು. ನಾವು ಈಗಲೂ ಕೂಡ ಮಂತ್ರಾಲಯದಲ್ಲಿ ಹಾಗಾಗಿ ಪಂಚಮುಖಿ ಹನುಮಂತನನ್ನು ನೋಡುತ್ತೇವೆ. ಪಂಚಮುಖಿ ಅಂದರೆ ವಿಸ್ತಾರವಾದ ಒಂದು ಸಂಪೂರ್ಣ ಸ್ವರೂಪ ಎಂದು. ರಾಯರು ತಪಸ್ಸು ಮಾಡುತ್ತಿರುವಾಗ ಸಾಕ್ಷಾತ್ ಆ ಹನುಮಂತನೇ ದರ್ಶನವನ್ನು ಕೊಟ್ಟಿರುತ್ತಾನೆ. ಪುರಂದರದಾಸರ ಮತ್ತು ಕನಕದಾಸರ ಗುರುಗಳು ಕೂಡ ಈ ವ್ಯಾಸರಾಯರು. ಕೊನೆಯ ಜನ್ಮ ರಾಘವೇಂದ್ರ ಗುರುತೀರ್ಥ. ಅದ್ಭುತವಾದ ಅವತಾರ. ಗು ಶಬ್ದ ಅಂಧಕಾರವನ್ನು ಸೂಚಿಸುತ್ತದೆ. ರು ಎಂದರೆ ಅಂಧಕಾರವನ್ನು ಯಾರು ನಿವಾರಿಸುತ್ತಾರೋ ಅದು. ನಮ್ಮ ದೇಹದಲ್ಲಿರುವ ಅಂಧಕಾರವನ್ನು ತೆಗೆದು ಭಕ್ತಿ ಸ್ಥಾಪಿಸಿದವರು ನಿಜವಾದ ಗುರುಗಳು. ಇಡೀ ಜಗತ್ತಿಗೆ ಗುರುಗಳು ರಾಘವೇಂದ್ರರು. ಇದು ಶಂಕುಕರ್ಣನ ಕೊನೆಯ ಅವತಾರ. ನಮ್ಮ ರಾಯರು ಎಲ್ಲರಿಗೂ ಬೇಕು, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವರು. ನಮ್ಮ ರಾಯರು ಸದಾ ಬೆಳಗ್ಗೆ ಸಂಜೆ ರಾತ್ರಿ ಹೀಗೆ ಸಂಪೂರ್ಣ ಅವರ ಜೀವನವನ್ನು ಕೃಷ್ಣನ ಸ್ಮರಣೆಯಲ್ಲಿ ಕಳೆಯುತ್ತಿದ್ದರು. ಯಾವಾಗಲೂ ಕೃಷ್ಣನ ಸ್ಮರಣೆ, ಕೃಷ್ಣನ ಭಜನೆ, ಕೃಷ್ಣನ ಅರ್ಚನೆ. ಹೀಗೆ ಅವರ ಧ್ಯಾನದ ಮಟ್ಟ ಹೇಗಿತ್ತು ಎಂದರೆ, ಧ್ಯಾನದಲ್ಲಿ ಕೂತರೆ ಕೃಷ್ಣನು ಹೃದಯದಲ್ಲಿ ದರ್ಶನ ಕೊಡುತ್ತಿದ್ದನು. ಒಂದು ದಿನ ಹೀಗೆ ಧ್ಯಾನದಲ್ಲಿ ಕೂತಿರುವಾಗ ರಾಯರಿಗೆ ಕೃಷ್ಣನ ದರ್ಶನವು ಸಿಗುವುದಿಲ್ಲ. ಆಗ ಅವರು ತುಂಬ ನೊಂದುಕೊಳ್ಳುತ್ತಾರೆ. ಹೀಗೆ ರಾಯರು ನೊಂದುಕೊಳ್ಳುತ್ತಾ ಪ್ರಾರ್ಥಿಸುತ್ತಿರುವಾಗ ಕೃಷ್ಣನು ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ನಡೆದುಕೊಂಡು ರಾಯರಿಗೆ ದರ್ಶನವನ್ನು ಕೊಡುತ್ತಾನೆ. ಇದೇ ಸಮಯದಲ್ಲಿ ರಾಯರ ಕೃಷ್ಣನ ಎಷ್ಟೋ ಕೃತಿಗಳು ಹುಟ್ಟಿಕೊಂಡವು. ರಾಯರಿಗೆ ಕೃಷ್ಣನನ್ನು ನೋಡಿ ಸಂತೋಷ ತಡೆಯಲಿಕ್ಕೆ ಆಗುವುದಿಲ್ಲ. ಅವರು ಆಗ ವೀಣೆಯಲ್ಲಿ ಕಲ್ಯಾಣಿ ರಾಗವನ್ನು ನುಡಿಸುತ್ತಾರೆ.
ರಾಯರು ಕೃಷ್ಣನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾರೆ. ಕೃಷ್ಣನು ಕೂಡ ರಾಯರಿಗೆ ಸದಾ ತನ್ನ ಹೃದಯದಲ್ಲಿ ವಾಸಿಸುವನೆಂದು ಹೇಳುತ್ತಾನೆ. ಹಾಗಾಗಿಯೇ ನಾವು ರಾಘವೇಂದ್ರರವರ ಚಿತ್ರದಲ್ಲಿ ರಾಘವೇಂದ್ರರು ಕೃಷ್ಣನನ್ನು ಅಪ್ಪಿಕೊಂಡಿರುವಂತೆ ಕಾಣುತ್ತೇವೆ. ಸದಾ ಅವರ ಕೈಯಲ್ಲಿ ವೀಣೆಯೂ ಕೂಡ ಇರುತ್ತದೆ. ಇದು ಇವತ್ತಿನ ವಿಶೇಷ ಸಂಚಿಕೆ. ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಎಲ್ಲರೂ ಒಮ್ಮೆ ಮಂತ್ರಾಲಯಕ್ಕೆ ಭೇಟಿ ನೀಡಿ ಬೃಂದಾವನವನ್ನು ನೋಡಿ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಜೈ ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ಶುಭವಾಗಲಿ.